ಹೇ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಹಿಂಗಿದ್ದೀನಿ, ಸುಮಾರಾಗಿದ್ದೀನಿ. ಒನ್ಸ್ ಅಗೈನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅವ್ರಿಗೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗುರುವಾರ, ಟೈಮ್ ಬಂದು 10:30. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಾನು ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ. ಫೀಲಿಂಗ್ ಸೋ ಬ್ಯಾಡ್, ಸೋ ಲೋ. 3 ಮಂತ್ಸಿಂದ ಮಾತಾಡೋಕ್ಕೆ ಬಾಯ ಬರ್ತಾಯಿಲ್ಲ. ಯಾಕೆ, ಏನಾಯಿತು, ಪ್ರತಿಯೊಂದು ಆ್ಯಡ್ ಆನ್ ಮಾಡ್ತೀನಿ. ಆ್ಯಕ್ಚುಲಿ ನಿನ್ನೆಯಿಂದ ವ್ಲಾಗ್ನ ಮಾಡಿಕೊಂಡೆ. ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತೀನಿ, ಕ್ಲಿಪ್ಪಿಂಗ್ಸು ನೋಡ್ಕೊಂಬನ್ನಿ. ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಬಿಸಿಬೇಳೆಬಾತ್ ಮಾಡಿದ್ದೆ. ಸ್ವಲ್ಪ ಕುಕ್ಕರಲ್ಲಿ ಮಾಡಿದ್ದೆ, ಸ್ವಲ್ಪ ನೀರು ಕಮ್ಮಿಯಾಗಿ ಟೈಟ್ ಆಗಿಬಿಟ್ಟಿದೆ. ಸೊ ಎಲ್ರದ್ದು ತಿಂಡಿ ಆಯಿತು, ನಂದಿನ್ನೂ ತಿಂಡಿ ಆಗಿಲ್ಲ. ಏನೇನಾಯಿತು, ಪ್ರತಿಯೊಂದು ಮನ್ಸಿಗೆ ತುಂಬ ಬೇಜಾರು, ತುಂಬ ಭಾರ. ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲಿ ಹೋಗ್ಬೇಡಿ, ಸ್ಟೇ ಟ್ಯೂನ್. ನಿನ್ನೆಯಿಂದ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ಹುಳಿಗೊಜ್ಜು, ಪೊಂಗಲ್ ಮಾಡಿದ್ದೆ ಇವತ್ತು ಬ್ರೇಕ್ಫಾಸ್ಟ್ಗೆ. ವಾಕಿಂದ ಬಂದ ತಕ್ಷಣ ನನಗೆ ಕೆಲಸಗಳು ಸುರಿ ಮಳೆ ಅಂತಲೇ. ಸೊ ಎಲ್ಲ ಕೆಲಸ ಮುಗಿಸಿ ಮನೆ ಎಲ್ಲ ಕ್ಲೀನಾಗಿ, ವಾಶ್ರೂಮ್ಸು, ಮನೆ ಎಲ್ಲ ಕಸ ಗುಡಿಸಿ ಮೋಪ್ ಮಾಡಿ, ಮಕ್ಳಿಗೆ ಡಬ್ಬಿ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ, ನೋಡಿ ಇಷ್ಟೆಲ್ಲ ಕೆಲಸ ಆಗುತ್ತೆ. ಜೊತೆಗೆ ನಾನು ಫ್ರೆಶ್ ಅಪ್ ಆಗಿ ಅಮ್ಮಂಗೆ ಸ್ನಾನ ಮಾಡಿಸಿ ಮೀನ್ಸ್ ಅವ್ರು ಮಾಡ್ಕೋತಾರೆ, ಬಟ್ ಬೆನ್ನೆಲ್ಲ ಉಜ್ಬೇಕಲ್ವ. ಕಾರ್ನ್ ಕೂಡ ಬೇಯಿಸಿಟ್ಟಿದ್ದೀನಿ, ಉಪ್ಪು ಖಾರ ಹಾಕಿ ಅಮ್ಮನಿಗೆ ಕೊಡೋಣ ಅಂತ ಅಂದ್ಬಿಟ್ಟು. ಇವತ್ತು ಪೊಂಗಲ್ಲು, ಹುಳಿಗೊಜ್ಜು. ಸೊ ಹಾಲೆಲ್ಲ ಕಾಯಕ್ಕಿಟ್ಟು ಅಮ್ಮಂಗೆ ಸ್ನಾನ ಆಯಿತು. ಇವಾಗ ಚಾರು ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಫಸ್ಟು ವಿಕ್ಕಿ ಬಸ್ ಬರುತ್ತೆ, ಅವನು ಹೋಗ್ತಾನೆ. ಆಮೇಲೆ ಚಾರು ಅಂತ ಇದ್ಲು, ಅಜ್ಜಿ ನಂಗೆ ನೀವೇ ತಿನ್ನಿಸ್ಬೇಕು ಅಜ್ಜಿ, ತಿನ್ನಿಸ್ಕೊಡಿ ಅಂತ. ನಾನು ಅಂತ ಇದ್ದೆ, ಇನ್ನು ಎಷ್ಟು ದಿನ ಇರ್ತಾರೆ ಅಜ್ಜಿ, ತಿನ್ನಿಸ್ಕೊ, ಆಮೇಲೆ ಯಾರ ಕೈಲಿ ತಿನ್ನಿಸ್ಕೋತೀಯ, ಶ್ವೇತಮ್ಮನೇ ಬೇಕು ನಿನಗೆ ಅಂತ ರೇಗಿಸ್ತಾ ಇದ್ದೆ. ಅಮ್ಮನಿಗೂ ಹಾಲು ಕೊಟ್ಟು ಕಾರ್ನೆಲ್ಲ ಬೇಯಿಸ್ಕೊಟ್ಟು, ಸೊ ಅಮ್ಮನಿಗೂ ತಿಂಡಿ ಕೊಟ್ಟೆ. ಅಮ್ಮನೂ ಕೂಡ ತಿಂಡಿ ತಿಂತಾಯಿದ್ದಾರೆ. ಸ್ವಲ್ಪ ಟೈಟ್ ಅಂದರೆ ಕುಕ್ಕರಲ್ಲಿ ಮಾಡಿದ್ರೆ ಬಿಗಿ ಆಗಿಬಿಡುತ್ತೆ, ಟೈಟ್ ಆಗಿಬಿಡುತ್ತೆ. ಪಾತ್ರೆಯಲ್ಲಿ ಮಾಡಿದ್ರೆ ಸರಿಗೆ ಬರುತ್ತೆ. ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಬೋದು. ಪೊಂಗಲ್ಗೆ ಹುಳಿಗೊಜ್ಜು ಮಾಡಿದ್ದೆ. ಸೊ ಎಲ್ರದ್ದು ತಿಂಡಿ ಆಯಿತು, ನಂದು ಕೂಡ. ಇವತ್ತೇನು ವಾರ ಇರಲಿಲ್ಲ, ಬುಧವಾರ. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ತಿಂತಾಯಿದ್ದೆ. ಏನಂತಂದರೆ ಸುಮಾರು ಜನ ಹೇಳ್ತಿರ್ತಾರೆ, ಏನು ನಿಮ್ಮ ತಮ್ಮ ನೋಡ್ಕೊಳ್ಳಲ್ವಾ, ನಿಮ್ಮಮ್ಮನ ನೀವೊಬ್ಬರೇನ ಅಮ್ಮನ ನೋಡ್ಕೊಳ್ಳೋದು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಬಟ್ ಆದರೆ ನನ್ನ ನೋವು ನನಗೆ ಮಾತ್ರ ಗೊತ್ತು. ಅದು ಕೊಡ್ರಿ ಇಲ್ಲಿ, ಯಾರು ಮಾಡಿದ್ದು ಹೇಳಿ ಆಯಿತು. ಯಾರು? ಏಯ್, ನಾನು ಯಾವಾಗ ಮಾಡಿದೆ? ಏನು ಲಾಕ್ ನಂಬರ್ ಏನು ಇಟ್ಟಿದ್ದೀರಿ? 1958. ನಮ್ಮ ಕನ್ನಡ ಗೊತ್ತಾಗಲ್ಲ, ಇಂಗ್ಲೀಷಲ್ಲಿ ಹೇಳಿ. 1950 ಏನು ಇಟ್ಟಿದ್ದೀರಿ? ಅಯ್ಯೋ ಅಡಿ ಬರ್ರೆ, ಇವೆಲ್ಲ ಬೇಕಾ ನನಗೆ? ಮುಂದಕ್ಕೆ ಹೇಳ್ರಿ. 1950. ಅಯ್ಯೋ ಪುಂಡಮ್ಮ, 50 ಅಂದ್ರೆ 55 ಪುಂಡಮ್ಮನೆ. 8 ಏ ಹುಚ್ಚ, ನಂಬರ್ ಹೇಳು. 1958. ಖರ್ಚು ಕನ್ನಡ ಶಿವನ್ ನೋಡಕ್ ಹೋಗ್ಲಿಲ್ವೇನ್ರಿ? ಯಾವಾಗ? ಬೆಳಿಗ್ಗೆ ಫೋನ್ ಮಾಡಿದ್ರು. ಎಷ್ಟೊತ್ಲಿ? 1 ಗಂಟೆ 2 ಗಂಟೆ ಮಧ್ಯಾಹ್ನನಾ? ಏನಂದ್ರಿ? ಇವಾಗ ಯಾವ ಕೆಲಸ ರೀ ನಿಮಗೆ? ನಮ್ದು ಜಮೀನು ಕೆಲಸ ಇದೆ. ಓ, ಚೆಂಡು ಹಾಕ್ಬಿಟ್ಟು ಯಾವಾಗ ಹಾಕ್ಬೋದು? ಏಪ್ರಿಲ್ನಲ್ಲಿ. ಒಂದು 2 ಕ್ವಿಂಟಲ್ ಹೋಗಲ್ಲ. ಮನೆ ಹಾಳ, ನೀನು ಇಲ್ಲಿ ಬಂದೋಗಿ ಬಸಿ ಹೇಳು ಸುಳ್ಳ. ಚೆಂಡು ಬತ್ತಂದು ಕಿವಿಗೆ ಮುಡಿಸ್ತೀಯಲ್ಲ. ಎಷ್ಟು ದಿನ ಆಯ್ತು ನೀ ಬಂದೋಗಿ? 3 ತಿಂಗಳಾಯ್ತಾ? ಗುದ್ದು ಬಿಡ್ತೀನಿ. ರಜದಲ್ಲಿ ನಾವು ಊರಿಗೆ ಹೋಗೋ ಟೈಮಲ್ಲಿ ಬಂದಿದ್ದು. ಏಪ್ರಿಲು.
ಏಪ್ರಿಲಿಗೆ ಚೆಂಡು ಹೂವು ಹಾಕ್ಬಿಟ್ಟು ಅಲ್ಲೇ ಚೆಂಡು ಹೂವು ಬಂದ್ಬಿಟ್ವಾ ಬೆಕ್ಕಗೆ ಜ್ವರ ಬರ ಮಾತಾಡ್ತೀಯಪ್ಪ. ನಾನು ನಿನ್ಗೆ ಹೇಳ್ತಾ ಇರೋದು ಗುರುಮಲಪ್ಪ, ನಿಮ್ಗೆ 65, ಅವ್ರಿಗಿನ್ನೂ 50 ಆಗಿಲ್ಲ. ಅಂಥದ್ರಲ್ಲಿ ಇಷ್ಟು ಎದ್ರಕತ್ತಾರೆ. ಅವ್ರು ಹೆಂಗಿದರು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಕಲ್ಲು ತಿಂದುಬಿಟ್ಟು ಕಲ್ಲು ಹೊರ್ಗಿಸ್ತಾರೆ. ಬೇಕಾದ್ರೆ ಇನ್ನೊಂದು ಮದುವೆ ಮಾಡಿಕೊಟ್ರೆ ಆಯ್ತಿರಿ. ಬೇಡ ದುಡ್ಡು ಕೊಡ್ತೀನಿ ಅಂದ್ರೆ ಆಯ್ತಿರಿ. ಅದಕ್ಕೆ ಹೇಳ್ತಾ ಇರೋದು, ಅವ್ರಿಗೆ ಎಕ್ಸಾಂಪಲ್ ಕೊಡ್ತಾ ಇರೋದು ನಮ್ಮ ಅಮ್ಮನಿಗೆ. ನಾನು ಈ ಥರ ನಮ್ಮ ಕಡೆ ಒಬ್ರು ಬರ್ತಾರೆ ಗುರುಮಲ್ಲಪ್ಪ ಅಂತ. ನಮ್ಮ ಅಪ್ಪಾಜಿಗಿಂತ ಒಂದು 5 ವರ್ಷ ಜಾಸ್ತಿ ಅವರು. ನಾನು ಅಪ್ಪಾಜಿ ಅಂತ ನಮ್ಮ ಅಪ್ಪನಿಗಿಂತ ದೊಡ್ಡವ್ರು ನೀವು ಕಣ್ರಿ. ಹೌದಾ? ಅದಕ್ಕೆ ಕಾಲು ಗಂಟೆ ಬಿದ್ದುಬಿಟ್ಟು ನಿಮ್ಮ ಅಪ್ಪಾಜಿ ನಮ್ಗೆ ಬುದ್ಧಿ ಅನ್ಕೊಂಡವ್ರು. ಜಾಲಿಯಾಗಿ ಇರ್ಬೇಕು ಅಂತ ನಮ್ಮ ತಮ್ಮ ಅಲ್ಲೇ ಏನು ಮಾಡ್ತಾರೆ, ಇವ್ಗೆ ಅವ್ನು ತಂದು ಇಲ್ಲಿ ಹಾಕಿ ಕೊಟ್ರೆ ನಾವು ಹೇಳ್ದಲ್ಲೋ ಕೊಟ್ಟಿಲ್ಲ ಕಣಲ್ಲೋ. ನಾನು ನೀವು ನಮ್ಮ ಮಾತು ಸ್ವಲ್ಪ ಇರ್ತವಾಗಿ ಕೇಳ್ರಪ್ಪ. ಯಾರಂದ್ರು ನಿಮ್ಗೆ? ನಿಮ್ಗೆ ಯಾರ್ರಿ ಅಂದ್ರು? ನಮ್ಮ 7 ಸಿಲಿಂಡ್ರ್ ಇತ್ತಾ, ನಮ್ಮ 7 ಸಿಲಿಂಡ್ರ್ ಭಾಷೆ ಈ ಕಾಲೇ ಕೆಲಸ. ಗುರುಮಲಪ್ಪ ಸಿಲಿಂಡ್ರ್ ಇತ್ತು, ಸಿಲಿಂಡ್ರ್ ಅಭಾವ ಆಗ್ಬಿಟ್ಟಿತ್ತು. ಗುರುಮಲಪ್ಪ ಭಾಷೆ ಯಾವಾಗ ಹೋಗೋದಂಗಾರ ನೀನು ಹೋಗೋದಾಗ ಕೊಟ್ರೆ ಬತ್ತಿ ಬರ್ಲಿ ಪುಟ್ಟ. ಎಲ್ಲಿಗ್ರಿ ಟೈಮ್ ಆಗೋದು ಕಣ್ಕಾಣಲ್ಲ ಸುಮಾರು. ಕನ್ನಡಕ ಕಳಿ. ಅಯ್ಯೋ ಈ 2 ಐಕ್ಳು ಕುಣಿಸ್ಕೊಬಿಟ್ಟು ದಿವಸ ಗಾಡಿ ಮೇಲೆ ನನ್ನ ಜೀವಮಾನದಲ್ಲಿ ಕುಣಿಸ್ಕೊಡ್ಬೇಕು. ಸುಮಾರು ದಿನ ಆದಮೇಲೆ ಗುರುಮಲಪ್ಪ ಕೂಡ ಮನೆಗೆ ಬಂದಿದ್ರು. ನೀವು ನೋಡಿದ್ರಿ ಅಲ್ವಾ, ನಾನು ಯಾವಾಗಲೂ ಅವ್ರ ಜೊತೆ ತಮಾಷೆಗೆ ಕಾಲು ಹೇಳ್ಕೊಂಡು ಮಾತಾಡ್ತಿರ್ತೀನಿ. ಸೊ ಇದು ಯಾವುದೋ ಹೊಸದು ಚಾಟ್ ಸೆಂಟರ್ ಕರ್ಕೊಂಬಂದಿದ್ದಾರೆ. ಸತೀಶ್ಗಂತೂ ಇದು ಎಲ್ಲಿ ಸರ್ಕಲಲ್ಲಿ ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ಗೊತ್ತಿರುತ್ತೆ. ನೆಲ್ಪಾಕ್ ಹೋಟೆಲ್ ಇದೆಯಲ್ಲ ಮೈಸೂರಲ್ಲಿ, ಅದರ ಆಪೋಸಿಟ್ಟು. ಇಲ್ಲಿ ಯಮ್ಮಿಯಾಗಿರುತ್ತೆ ಫುಡ್ಡು, ಬಾ ಟೇಸ್ಟ್ ಮಾಡು ಅಂತ ಕರ್ಕೊಂಬಂದರು. ನನಗಂತೂ ಇಲ್ಲೆಲ್ಲ ಗೊತ್ತಿಲ್ಲ, ಬಟ್ ದೋಸೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಶ್ರೂಮ್ ಚಿಲ್ಲಿ, ಮಶ್ರೂಮ್ ಪೆಪ್ಪರ್ ಡ್ರೈ, ಮಶ್ರೂಮ್ ಕಬಾಬ್ ಈ ಥರದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಬಾ ಟ್ರೈ ಮಾಡುವರು. ಅಮ್ಮ ದೋಸೆ ತಿಂತಾರ, ಅವ್ರಿಗೊಂದು ಹೇಳೋರಿ. ನಿಂಗೆ ಒಂಚೂರು ತಿನ್ನು. ಸೊ ಮಸಾಲೆ ದೋಸೆ ನಾನು ತಿಂದೆ, ಅಮ್ಮಂಗೂ ಪಾರ್ಸಲ್ ತೊಗೊಂಡೆ. ಇದು ಮಶ್ರೂಮ್ ಚಿಲ್ಲಿ ಸಖತ್ತಾಗಿತ್ತು. ನಾವೇನೇ ತಿಂದರೂ ತೊಗೊಂಡ್ರು ನನ್ನ ಮಕ್ಕಳಿಗೆ ಚುರುಮುರಿ ತರಕಾರಿ ಸಲಾಡ್ ಅಂತ ಮಾತ್ರ ಬೇಕು. ಅದಿಲ್ಲ ಅಂದರೆ ಅವ್ರಿಗೆ ಇನ್ನೇನು ಸೇರೋದೇ ಇಲ್ಲ. ಚುರುಮುರಿ ತಿಂತಾರೆ, ತರಕಾರಿ ಸಲಾಡ್ ತಿಂತಾರೆ. ನಾನು ಮನೆಗೆ ಅಮ್ಮಂಗೂ ಕೂಡ ಪಾರ್ಸಲ್ ದೋಸೆ ಮಸಾಲೆ ದೋಸೆ ತೊಗೊಂಡು ಬರೋ ಅಷ್ಟರಲ್ಲಿ ಅಮ್ಮ ಚಾರ್ವಿಗೆ ನೀಟಾಗಿ ಎಣ್ಣೆ ಹಾಕಿ ಎಲ್ಲ ತಲೆ ಬಾಚಿಸ್ತಾಯಿದ್ರು. ಅಮ್ಮ ಅಂದರೆ ಹಾಗೆ ಅಲ್ವಾ, ನಾನೊಬ್ಳಿಗೆ ತಾಯಿ ಅಂತೂ ಅಲ್ವೇ ಅಲ್ಲ, ಅವರು ಎಲ್ರಿಗೂ ತಾಯಿ. ಮಳೆದೇ ಯೋಚನೆನಾ ಅಂತಾಳವಳು. ಗುಡ್ ಮಾರ್ನಿಂಗ್, ಶುಭೋದಯ. 5:20. ಯಾಕೆ ಸ್ಟೋರಿ ಮಾಡ್ತಾಯಿದ್ದೀನಿ ಅಂದರೆ ಕೆಲವೊಬ್ಬರು ಹೆಣ್ಮಕ್ಳಿಗಷ್ಟೇ. ಯಾಕಂದರೆ ನನ್ನನ್ನು ಫಾಲೋ ಮಾಡೋರು ತುಂಬ ಜನ ಹೆಣ್ಮಕ್ಳೇ. ಅವ್ರಿಗೆಲ್ಲ ಥ್ಯಾಂಕ್ ಯು ಸಪೋರ್ಟ್ ಮಾಡೋದಕ್ಕೆ. ನನ್ನನ್ನು ಹೇಟ್ ಮಾಡೋರು ಹೆಣ್ಮಕ್ಳೇ ಜಾಸ್ತಿ. ಸೊ ನನ್ನಂಥ ಹೇಟರ್ಸ್ಗೆ ನನ್ನ ನೋಡಿ ಕೆಲವೊಂದಷ್ಟು ಜನ ಅದು ಕಲ್ತಿದ್ದೀವಿ ಇದು ಕಲ್ತಿದ್ದೀವಿ ಅಂತ ಹೇಳಿದಾಗ ನಿಜಕ್ಕೂ ಖುಷಿಯಾಗತ್ತೆ. ಜೊತೆಗೆ ನನ್ನ ಬಗ್ಗೆ ಇಲ್ಲ ಸಲ್ಲದ ಹೋಗಿ ಹಿಂದೆಗಡೆ ಪುಂಕ್ತಿರಲ್ಲ, ಅದನ್ನು ಕೇಳಿದಾಗಲೂ ತುಂಬ ಖುಷಿಯಾಗತ್ತೆ. ಒಂದೇ ಮಾತು ಹೇಳ್ತೀನಿ, ಅರ್ಲಿ ಇನ್ ದ ಮಾರ್ನಿಂಗ್ ಕೈಲಾಗದ ಶತ್ರುವಿನ ಕೊನೆಯ ಆಯುಧ ಅಪಪ್ರಚಾರ. ನನ್ನ ಬಗ್ಗೆ ನೀವು ಸ್ಟೋರಿ ಕತೆ ಬರೆಯೋಕ್ಕೆ ಹೋಗಬೇಡಿ. ನಿಮ್ಗಳ ಬಗ್ಗೆ ಬೇರೆಯವರು ಕಾದಂಬರಿನೇ ಬರೀತಿರ್ತಾರೆ. ಓಕೆ, ವಾಕ್ ಎಲ್ಲ ಮುಗಿಸ್ಕೊಂಡು ಅರ್ಲಿಯಿಂದ ಮಾರ್ನಿಂಗ್ ಮನೆಗೆ ಬಂದು ಚಪಾತಿ ಹಿಟ್ಟು ಕಲಸಿಟ್ಟೆ, ಹಾಲು ಮೊಸರು ಎಲ್ಲ ತರಿಸಿ ಗಂಜಿ ಮಾಡಿ, ಗಂಜಿಗೆ ಮೊಸರು ಬೇಕೇ ಬೇಕಲ್ವಾ, ಹಾಕಿ ಮಿಕ್ಸ್ ಮಾಡಿ ಇವತ್ತು ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಮಾಡ್ತಾಯಿದ್ದೀನಿ. ಬೇಗ ಆಗುತ್ತೆ ಅಂತ, ವಾರ ಪೂಜೆ ಎಲ್ಲನೂ ಇದೆ. ಸೊ ಹಾಗಾಗಿ ಪಾಸ್ತಾ ಮಾಡೋದು ತುಂಬ ಈಸಿ. ಚೂರು ನೀರು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ಅದು ಒಂದಕ್ಕೊಂದು ಸ್ಟಿಕ್ ಆಗೋಲ್ಲ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ನಮಗೆ ಡೈಲಿ ಒಂದು 3 ಲೀಟ್ರ್ ಹಾಲು ಬೇಕು, 1 ಲೀಟ್ರ್ ಮೊಸರು ಬೇಕು ನಮ್ಮ ಮನೆಗೆ. ಸ್ವಲ್ಪ ಜನ ಜಾಸ್ತಿ ಅಲ್ವಾ ನಾವು, ಹಾಗಾಗಿ. ಸೊ ಮಾಮೂಲಿ ಒಗ್ಗರಣೆ ಹಾಕ್ಕೊಳ್ಳೋದು. ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಸೋಯಾಬೀನ್ ಸಾಸ್, ವೆನಿಗರ್, ಟೊಮೆಟೊ ಕೆಚಪ್ ಎಲ್ಲ ಹಾಕ್ಕೊಂಡು. ನನ್ನ ಮಕ್ಕಳಿಗೆ ವೈಟ್ ಪಾಸ್ತಾ ಬೇಕಿತ್ತು, ಬಟ್ ನನಗೆ ವೈಟ್ ಮಯೋನೀಸ್ ಖಾಲಿಯಾಗಿತ್ತು. ಹಾಗಾಗಿ ನಾನು ಮಯೋನೀಸ್ ಸಾಸ್ ಎಲ್ಲ ಮಾಡ್ಕೊಳ್ಳಲ್ಲ.
ಅಂದರೆ ಅದೇ ಮೊಟ್ಟೆ ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಅದು ನಂಗೆ ಇಷ್ಟ ಆಗಲ್ಲ. ನನಗೇನಿದ್ರು ಈ ಥರ ನೂಡಲ್ಸ್ ಮಾಡ್ತೀವಲ್ಲ ಆ ಟೇಸ್ಟ್ ಪಾಸ್ತಾನೇ ನಂಗೆ ಇಷ್ಟ. ನಿಮಗೆಲ್ಲ ಯಾವ ಥರ ಪಾಸ್ತಾ ಇಷ್ಟ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಎಮ್ಮಿ ಪಾಸ್ತಾ ರೆಡಿ ಆಗುತ್ತೆ. ಚಳಿಗೂ ಅದಕ್ಕೆ ಖಾರವಾಗಿ ಎಮ್ಮಾಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ಇದಕ್ಕೆ ಕ್ಯಾಬ್ರೇಜ್ ಕ್ಯಾಪ್ಸಿಕಮ್ ಮಕ್ಕಳದು ಒಂದೇ ತರಕಾರಿ. ಸೊ ನೀನು ಯೋಗ ಮಾಡೋ ನೀನು. ಎದ್ದೊಳು ಕುತ್ಕೊಂಡು ಬರೀ ಓದು. ನನ್ನ ಮಕ್ಕಳು ಒಂದೇ ಯೋಗ ಮ್ಯಾಟ್ಗೆ ಇಬ್ಬರು ಕಚ್ಚಾಡ್ತಿದ್ರು. ಸೊ ನಾನು ಇನ್ನು ಡಬ್ಬೆ ರೆಡಿ ಮಾಡಬೇಕಿತ್ತು, ಎಲ್ಲ ಕ್ಲೀನ್ ಮಾಡಬೇಕಿತ್ತು, ವಾರ ಪೂಜೆ ಮಾಡಬೇಕಾಗಿತ್ತು. ನೀವು ಹೆಂಗಾದರೂ ಕಚ್ಚಾಡ್ಕೊಳ್ಳಿ ಅಂತೇಳಿ ನಾನು ಕೆಲಸ ಮಾಡ್ಕೋತಾ ಇದ್ದೆ. ಸೊ ಪಾಸ್ತಾ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಲೋ ಫ್ಲೇಮಲ್ಲಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಚೂರು ಬೇಯಲಿ ಅಂತ ಬಿಟ್ಟಿದ್ದೀನಿ. ಸೊ ಏನಂತಂದರೆ ನಾವು ಹೆಂಗೆ ಬೆಳೆಸ್ತೀವೋ ಹಂಗೆ ಬೆಳೀತಾರೆ. ನಾವೇನು ಟ್ರೈನಪ್ ಮಾಡ್ತೀರೋ ಅದನ್ನೇ ಅವರು ಟ್ರೈನಪ್ ಮಾಡ್ಕೋತಾರೆ. ಸೊ ಡೈಲಿ ಅರ್ಲಿಯಿಂದ ಮಾರ್ನಿಂಗ್ ನಾನು ಯೋಗ ಮಾಡಿಸ್ತೀನಿ ಇಬ್ರಿಗೂ ಕೂಡ. ಇದಿಷ್ಟ ಇಲ್ಲ, ಇದ್ರ ಜೊತೆ ನಾನು ಹಾಗಲಕಾಯಿ ಗೊಜ್ಜಿತ್ತು ಅಂತೇಳಿ ಚಪಾತಿ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ಪಾಸ್ತಾ ಕೊಟ್ಟರೆ ಸತೀಶು ನನಗೆ ಭೂಕಂಪ ಪ್ರಳಯ ಮಾಡಿಬಿಡ್ತಾರೆ. ಎಷ್ಟೇ ಕೆಲಸ ಇದ್ದರೂ ನಾನು ಎಲ್ಲನೂ ಒಬ್ಬಳೇ ಮೇಂಟೈನ್ ಮಾಡಬೇಕು. ಇವಳಿಗೆ ಒಂಚೂರು ಹೆಲ್ಪ್ ಮಾಡೋಕ್ಕೆ ಹೇಳ್ತಾಯಿದ್ದೀನಿ, ಕಸ ಗುಡಿಸು ಅಂತೆಲ್ಲ ಹೇಳ್ಕೊಡ್ತಾಯಿದ್ದೀನಿ. ಅವಳು ಕೂಡ ಮಾಡ್ತಾಳೆ ಪ್ರತಿದಿನ ಅರ್ಲಿಯಿಂದ ಮಾರ್ನಿಂಗ್ ಕಸ ಎಲ್ಲ ಗುಡಿಸು ಅಂತ ಹೇಳಿದ್ದೀನಿ. ಸೊ ಪಾಸ್ತಾ ಕೂಡ ರೆಡಿಯಾಗಿದೆ, ಹಾಗಲಕಾಯಿ ಗೊಜ್ಜು ಕೂಡ ಇದೆ. ಈಗ ಬಿಸಿ ಚಪಾತಿ ಕೂಡ ರೆಡಿಯಾಗಿದೆ. ಆಟ ಬಾಕ್ಸ್ ಫುಲ್ಲು ಚಪಾತಿ ಹಾಕಿದ್ದೀನಿ. ಸ್ವಲ್ಪ ಅಮ್ಮ ಕೂಡ ಸ್ವಲ್ಪ ಪಾಸ್ತಾ ಅಂದರೆ ಅದೆಲ್ಲ ಇಷ್ಟಪಡಲ್ಲ ಅಲ್ವಾ, ಹಾಗಾಗಿ ಚಪಾತಿ ಕೂಡ ತಿಂತಾರೆ ಅಂತ ಹೇಳಿ ಇನ್ನು ಕಸ ಕೊಡಬೇಕು, ಮನೆ ಕ್ಲೀನ್ ಮಾಡಬೇಕು. ಜೊತೆಗೆ ಇವರಿಬ್ರಿಗೂ ರೆಡಿ ಮಾಡಬೇಕು, ಡಬ್ಬಿ ಕಟ್ ಮಾಡಬೇಕು. ಏನಂದರೆ ಸ್ವಲ್ಪ ಜನ ನೀವು ಮಾತಾಡುವಾಗ ತುಂಬ ಇದಾಗಿ ಮಾತಾಡ್ತೀರಾ, ರಫಾಗಿ ಮಾತಾಡ್ತೀರಾ, ಯಾಕೆ ಅಂತ. ಮಕ್ಕಳಿಗೆ ಸ್ವಲ್ಪ ಲೀನಿಯನ್ಸ್ ಕೊಟ್ಟರೆ ಅರ್ಲಿಯಿಂದ ಮಾರ್ನಿಂಗ್ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಆಮೇಲೆ ಟೈಮ್ ಪಾಸ್ ಮಾಡ್ತಾನೆ ಇರ್ತಾರೆ. ಟೈಮ್ ಆಯಿತು ಅನ್ನೋ ಭಯನೇ ಇರೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಟ್ರಿಕ್ಟಾಗೇ ಇರ್ತೀನಿ. ಯಾವ ಟೈಮಲ್ಲಿ ಸ್ಟ್ರಿಕ್ಟಾಗಿರಬೇಕು ಅಂತ ನಂಗೆ ಗೊತ್ತು. ಅದು ಅಪಾರ್ಥ ಮಾಡ್ಕೋಬೇಡಿ. ನೇರ್ಲೆಣ್ಣೆ ಕೂಡ ತಂದಿದ್ರು, ಉಪ್ಪು ಖಾರ ಹಾಕಿ ನೆನೆ ಹಾಕಿದ್ದೆ. ಸ್ವಲ್ಪ ಬೇಗ ಅಡುಗೆ ಮನೆ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳ್ಕೊಳ್ಳೋಣ ಅಂತ ತೊಳ್ಕೊತಾ ಇದ್ದೀನಿ. ನನ್ನ ಕಷ್ಟ, ನನ್ನ ಕೆಲಸ ನನಗೆ ಗೊತ್ತಿರುತ್ತೆ. ನನ್ನ ಬೆನ್ನ ಹಿಂದೆ ಮಾತಾಡೋರು 1000 ಜನ ಇರ್ತೀರ. ನಾನು ನಮ್ಮ ನೇಬರ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೋ ಅವ್ರಿಗೋಗ ಹೇಳ್ತಾ ಇದ್ದೀನಿ, ನಿಮಗೆ ಧೈರ್ಯ ಆಯಿತಾ ಡೈರೆಕ್ಟಾಗಿ ಬಂದು ನನ್ನ ಹತ್ರ ಮಾತಾಡಿ. ನನ್ನ ಹಿಂದೆ ಗುಂಪು ಕೊಟ್ಕೊಂಡು ಬೊಗಳೋದೆಲ್ಲ ನಾಯಿಗಳ ಥರ. ನಾಯಿಗಳದು ಬೊಗಳೋ ಕೆಲಸ. ನೀವು ನಾಯಿ ಜೊತೆಗೆ ಹುಟ್ಟಿದ್ರೆ ಹಿಂಗೆ ಬೊಗಳ್ಕೊಂಡೇ ಇರಿ. ನೀನು ತಿನ್ನು ಉಲ್ಲಾಸು ಮೋಹಿತ್ ಅವ್ರಿಗೆ ಅವನಿಗೂ ಗೊತ್ತಂತೆ ಎಲ್ಲರೂ. ನನಗೆ ಆಮೇಲೆ ಅವನು ನಂಗೆ ಇವನ ಫ್ರೆಂಡ್ ವಿನಯ್ ಅಂತ ಅವನೇ ನೋಡಕ್ಕೆ ಹೆಂಗೆ ಗೊತ್ತವನು. ಅವ್ನ ಸ್ಕೂಲ್ ನೋಡಲ್ಲ ಅವ್ನ ಫೋಟೋ ಐತೆ. ತಿನ್ನು ಬೇಗ ಟೈಮ್ ಆಯಿತು 7:30. ಅದಷ್ಟೇ ಅಲ್ಲ, ಕುತ್ಕೊಂಡು ಓದಬೇಕು. ಅವರಿಬ್ಬರನ್ನ ರೆಡಿ ಮಾಡಿ ಅವನಿಗೂ ಬಸ್ ಬಂತು, ಅವಳಿಗೂ ಬಸ್ ಬಂತು. ಸೊ ಇಬ್ಬರನ್ನು ಕಳ್ಸಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಮನೇಲಿ ವಾರ ಪೂಜೆ ಮುಗಿಸಿ ಟೆಂಪಲ್ಗೆ ಹೋಗಿ ಬರೋಣ ಅಂತ ಬಂದೆ. ಶತ್ರುಗಳು ಈ ನಡುವೆ ತುಂಬ ಜಾಸ್ತಿ ಆಗಿಬಿಟ್ಟಿದ್ದಾರೆ. ನಮ್ಮ ಪಾಡಿಗೆ ನಾವಿದ್ರೂ ನಾನು ಯಾರ ವಿಷಯಕ್ಕೂ ಹೋಗಲ್ಲ, ಯಾರ ಮನೆ ಬಾಗಿಲಿಗೂ ಹೋಗಲ್ಲ. ಸುಮ್ಮನೆ ನಾಯಿಗಳ ಥರ ಬೊಗಳ್ತಾ ಇರ್ತಾರೆ. ನಾನು ಹಿಂದಿನ ವ್ಲಾಗಲ್ಲೂ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೆ. ಇಂಥ ಕಚಡಗಳಿಗೆ ತಲೆ ಕೆಡಿಸ್ಕೊಂಡ್ರೆ ನಮ್ಮ BP ರೈಸ್ ಆಗುತ್ತೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂದ್ಕೊಂಡು ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸಗಳಲ್ಲಿ ನಾವು ಮಾಡ್ಕೋಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ. ಮಕರ ರಾಶಿಗೆ ಇದೆಲ್ಲ ಕಟ್ಟಿಟ್ಟ ಬುತ್ತಿ. ಇದನ್ನೆಲ್ಲ ಮುಗಿಸ್ಕೊಂಡು ಫ್ಯಾನ್ಸಿ ಸ್ಟೋರ್ಗೆ ಬಂದೆ. ಈ ಸೈಜ್ ಬಳೆ ಕೊಡಿ ನಮ್ಮಮ್ಮಂಗೆ, ಗಾಜಿನ ಬಳೆ, ಚಿಕ್ಕ ಸೈಜು. ಯಾವ ಥರ ಬೇಕು? ಅದೇ ಬಾಕ್ಸ್ ಬಳೆ. ಯಾವಾಗ ಬಂದ್ರಿ ಊರಿಂದ ಬಂದು ಒಂದು ಆಯ್ತು 15 ದಿನ. ಸ್ವಲ್ಪ ಚಿಕ್ಕ ಸೈಜ್ ಕೊಡಪ್ಪ. ಇದಕ್ಕೇನು ಚಿಕ್ಕದು ಬೇಕಾ? ಬೇರೆ ಕಲರ್ ಕೊಡು. ಯಾವುದು? ರೆಡ್, ಗ್ರೀನು, ಮರೂನ್ ಕೊಡು. ತಿಂಡಿ ಆಯಿತು? ತಿಂಡಿ ಇನ್ನೂ ಇಲ್ಲ. ಅವರಲ್ಲಿ ಅವ್ರು ಇನ್ನೂ ಬಂದಿಲ್ಲ. ಕೊಡಿ, ಚಿಕ್ಕ ಸೈಜ್ ಕೊಡಿ ಅವ್ರಿಗೆ. ಸಾಕು ಕೊಡಿ. ಸಾಕು 1 ಡಜನ್. ಇದು ಕೊಡಿ. ಇಮಾಮಿ ಟಾಲ್ಕಮ್ ಪೌಡರ್, buy 1 get 1. ಡೈಲಿ ಯೂಸೇಜ್. ಅದಕ್ಕೆ ಎಲೆಕ್ಟ್ರಿಕ್ ತಗೋಬಿಟ್ವಿ.
ಅಂದರೆ ಹುಡುಗರು ತೊಗೊಂಡು ಹೋಗ್ತಿರ್ತಾರೆ. 500 ರೂಪಾಯಿ ಪೆಟ್ರೋಲ್ ಒಂದು ದಿನಕ್ಕೆ ಬರಲ್ಲ ನಮಗೆ. ಹೌದು, ಹ್ಞೂ, ನನ್ನ ಮಗಂದೇ ಅರ್ಧ. ಅವಳು ತಗೊಬಿಡ್ತಾಳೆ. ಹಾಲು ತರಕ್ಕೂ ಗಾಡಿ, ಒಂದೇನ ತಗೊಂಬ ಸೊಪ್ಪು ಆ ಗಾಡಿ. ಇದು ಕೊಡಿ. ಅಲ್ಲಿಂದ ಬಂದು ಮನೆಗೆ ಅಮ್ಮನಿಗೆ ತಿಂಡಿ ಹಾಕ್ತಾ ಇದ್ದೀನಿ. ನಮ್ಮಮ್ಮಂದು ಒಂದೇ ಗೋಳು, ಸ್ವಲ್ಪ ಹಾಕು, ಒಂದು ಹಾಕು, ಅರ್ಧ ಹಾಕು, ಹೊಟ್ಟೆ ತುಂಬ ತಿಂದರೆ ಅಲ್ವಾ ಗೈಸ್ ಪ್ರೋಟೀನು ವಿಟಮಿನ್ನು ಪ್ರತಿಯೊಂದು ಸಿಗೋದು, ಬಾಡಿ ಫುಲ್ ಸ್ಟ್ರೆಂತ್ ಆಗೋದು. ತಿನ್ನಕ್ಕೆ ಕೂಡ ಅಷ್ಟೇ ಸ್ಟಾರ್ಟ್ ಮಾಡಿಬಿಡ್ತಾರೆ, 1 ಹಾಕು 2 ಹಾಕು. ಇಲ್ಲ ಅಮ್ಮ, ಒಂದು ಮಾಡಿರೋದೆಲ್ಲ ನೀನೊಬ್ಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಹೇಳಿದ್ನಲ್ಲ, ಮಾಡಿರೋದೆಲ್ಲ ನೀನೊಬ್ಳಿಗೆ ಹಾಕ್ಕೊಡ್ತಾ ಇದ್ದೀನಿ. ಹಾಂ, ಸೋಪ್ ಹಾಕಂಗೆ ಹಾಕಳವೆ, ಹಿಡಿತೀನಿ. ಆಗಲೇ ಶುರು ಮಾಡಿದ್ದಾರೆ. ಪಾಸ್ತಾನೂ ಹಾಕಿದೆಯಾ, ಚಪಾತಿನೂ ಹಾಕಿದೆಯಾ, ನನಗೆ ಸಾಕು ಒಂದೇ ಚಪಾತಿ ಅಂತ. 1 ಚಪಾತಿ ಸಾಕಾ ಗೈಸ್, ನೀವೇ ಹೇಳಿ. ಯಾವಾಗಲೂ ಹೀಗೆ ಮಾಡ್ತಾರೆ ನಮ್ಮಮ್ಮ. ಇನ್ನು 10:30, ಐ ಥಿಂಕ್ 10:30, 10:45 ನಾನು ಕೂಡ ತಿಂಡಿ ಹಾಕ್ಕೊಂಡು ಕೂತ್ಕೊಂಡು ಸ್ವಲ್ಪ ಪಾಸ್ತಾ ಮತ್ತು ಹಾಗಲಕಾಯಿ ಗೊಜ್ಜು, ಚಪಾತಿ 2 ಚಪಾತಿ ಹಾಕ್ಕೊಂಡು ತಿಂದ್ಬಿಟ್ಟು ಅಂಗಡಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಬಿಕಾಸ್ ಏನು ಕೆಲಸ ಆಯಿತು ಅಂದರೆ ಅಮ್ಮಂಗೊಂದು ಬಟರ್ ಫ್ರೂಟ್, ಒಂದು ಮಿಲ್ಕ್ ಶೇಕ್ ತೊಗೊಂಬರೋಣ ಅಂತ. ಅದು ಮನೇಲಿ ನಾನು ಮಾಡೋಕ್ಕೆ ಹೋದರೆ ಕೈ ಬಂದುಬಿಡ್ತು. ಅಮ್ಮ ಒಂದಿನಕ್ಕೂ ಕುಡಿಲಿಲ್ಲ. ಸೊ ಸವಾಸನೆ ಬೇಡ ಅಂದ್ಬಿಟ್ಟು ನಮ್ಗೆ ಗೊತ್ತಿರೋರು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ, ಗಟ್ಟಿಯಾಗಿ ಮಾಡ್ತಾರೆ. ಸೊ ಅವ್ರ ಹತ್ರ ತಂದುಕೊಡ್ತೀನಿ ಯಾವಾಗಲೂ. ಸರಸ್ವತಿಪುರಂ ಲಾಯಲ್ ವರ್ಲ್ಡ್ ಇದೆಯಲ್ಲ, ಅದರ ಆಪೋಸಿಟ್ಟು. ಆನ್ ದ ವೇ ಬರುವಾಗ ನನ್ನ ಫೇವ್ರೇಟು, ಸುಮಾರು ದಿನ ಆಗಿತ್ತು ಪಾನಿಪುರಿ ನೋಡಿದೆ, ಪಾನಿಪುರಿ ತಿನ್ನಬೇಕು ಅನ್ನಿಸ್ತು. ಸೊ ಹಾಗಾಗಿ ಪಾನಿಪುರಿ ತಿನ್ಕೊಂಡು ಹೋಗೋಣ ಅಂತ ಪಾನಿಪುರಿ ತಿನ್ನೋಕ್ಕೆ ಅಂತ ನಿಂತ್ಕೊಂಡೆ. ಬಟ್ ಖಾರ ಅದು ಅದು ಹಾಗಾಗಿ ನಾನು ಪಾನಿಪುರಿ ತೊಗೊಳ್ಳಿಲ್ಲ. ಸ್ವೀಟ್ ಮಿಕ್ಸ್ 1 ತೊಗೊಂಡು ಮಿಕ್ಕಿದೆಲ್ಲ ಸುಖಾಪುರಿ ತೊಗೊಂಬಿಟ್ಟೆ. 1 ಪ್ಲೇಟು ತಿಂದ್ಬಿಟ್ಟು ಒಂಚೂರು ಸಮಾಧಾನ ಆಯಿತು. ಮನೆಗೆ ಬಂದೆ, ಅಮ್ಮನಿಗೆ ಕೊಟ್ಟೆ. ಅಮ್ಮ ಈ ಥರದ ಹಾರ್ಡದೆಲ್ಲ ತಿನ್ನೋದಿಲ್ಲ, ಈ ಥರ ಸಾಫ್ಟ್ ಆಗಿರೋದು ಜ್ಯೂಸು ಗೀಸು ಕೊಟ್ಟರೆ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಕುಡ್ಕೋತಾರೆ. ಅವ್ರಿಗೆ ಅಲ್ಲಿ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಈಗ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಅವ್ರನ್ನ 3 ತಿಂಗಳಿಂದ. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಖಂಡಿತ ಅದನ್ನು ಮಾಡ್ತೀನಿ. ಸ್ವಲ್ಪ ಇವ್ರು ರೆಡಿ ಅಲ್ಲೆಲ್ಲ ಏನು ಅಷ್ಟೊಂದು ಈಗ ಕೋಲ್ಡ್, ಈಗೇನು ಕೋಲ್ಡ್ ಇಲ್ಲ ಅಲ್ಲಿ. ಇಲ್ಲಿ ರಾಣಿಬೆನ್ನೂರಲ್ಲಿ ಟೆನ್ನಿಸ್ ಸ್ನಾನ ಮಾಡ್ಬಿಟ್ಟು ಹಾಂ, ಇವಾಗ ಚಳಿ ಜ್ವರ ತಡ್ಕೊಳಕ್ಕಾಯ್ತಿರ್ಲಿಲ್ಲ, ಕಫ ಕಟ್ಬಿಟ್ಟೈತೆ ಅಂತ ಇಲ್ಲಿ ಅದೆಂತದ ಆಸ್ಪತ್ರೆ ಐತೆ, ಅಲ್ಲಿಗೆ ಹೋಗಿ ಟೆಸ್ಟ್ ಮಾಡೋದಕ್ಕೆ ತುಂಬ ಇಲ್ಲಿ ಕಫ ಕಟ್ಬಿಟ್ಟೈತೆ ಅಂದ್ಬಿಟ್ಟು ಇದ್ರಲ್ಲೂ ಬೇದಿಲೂ ಕೊಟ್ಟಿದ್ರು, ಕಫಕ್ಕೂ ಕೊಟ್ಟಿದ್ರು. ಮತ್ತೆ ನನ್ಗೇನು ಕೆಮ್ಮಲಿಲ್ಲ, ಏನಿಲ್ಲ. ಹೆಂಗ್ ಸರ್ ಕಫ ಕಟ್ಕೊತು ಅಂದ್ರೆ ನಿಮ್ಗೆ ಹೇಳ್ಬಿಟ್ಟು ಬರ್ತದ? ಇಲ್ಲ ಐತೆ ಕಫ ಒಳಗಡೆ ಎಲ್ಲ. ಇವ್ರಿಗೂ ಹಂಗೆ ತಾನೇ, ಚಳಿ ಜ್ವರ ಅನ್ಕೊಂಡು ಹೋಗಿದ್ದೆ. ಜ್ವರ ಬರೋದಂತೆ. ಹಾಂ, ಕಫ ಕಟ್ಕೊಂಡ್ರೆ ಉಸಿರಾಡಕ್ಕೆ ತೊಂದರೆ, ಲೋ BP, ಕಿಡ್ನಿ ಸ್ಟೋನು, 4 ಅವತಾರ ಹೇಳಿದ್ರು. ಒಂದೊಂದಲ್ಲ, ಅವರು 4-5 ಥರ ಹೇಳ್ಬಿಟ್ರು ನಮಗೆ. ಅಯ್ಯೋ, ಒಂದಾಗಿದ್ರೆ ಒಂಥರ. ಕೊಡೋಣ. ಸ್ಕೂಲ್ದೇನು ಇಲ್ಲ, ಆಗ ಪೇಜಾವರ ಶ್ರೀಗಳಿದ್ದಾಗ ನಡೀತಿತ್ತು. ಈಗ ಮ್ಯಾನೇಜ್ಮೆಂಟ್ ಎಲ್ಲ ಚೇಂಜ್ ಆಗೈತಲ್ವಾ, ಈಗ ಅಷ್ಟಕ್ಕಷ್ಟೇ. ನಿಮ್ಗೇನೆ ಕುಡಿಯೋ ನೀರು, ಬಿಸಿನೀರು ಬೇಕಾ? ಖಾರ ಆಯ್ತಾ ನಿಮಗೆ ಜಾಸ್ತಿ? ಇವರು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಅವರು ನಮಗೆ ಹೂವು ಕೊಡ್ತಾರೆ, ಹೂದಮ್ಮ. ಬಟ್ ನಮಗೆಂಥ ಮಂಕ್ ಬೂದಿ ಹರ್ಚ್ಕೊಂಡು ದುಡ್ಡು ಇಸ್ಕೊಂಡು ಜಮೀನು ಕೊಡ್ತೀವಿ ಅಂತ ಕೋರ್ಟಲ್ಲಿ ಕೇಸ್ ನಡೀತಾ ಇರೋ ಜಮೀನನ್ನ ನಮ್ಮ ತಲೆಗೆ ಕಟ್ಬಿಟ್ಟಿದ್ದಾರೆ. ನಾನು ಸತೀಶ್ ಮಂಗಗಳಾಗಿದ್ದೀವಿ. ಏನು ಮಂಕ್ ಬುದ್ಧಿ ಎರ್ಚಿದ್ರೋ, ಏನು ಮಾಡಿಸಿದ್ರೋ, ಅವ್ರು ಹೇಳ್ದಂಗೆ ದುಡ್ಡು ತೆಗೆದು ನಮ್ಮ ಮನೆ ದುಡ್ಡು ಅವ್ರ ಕೈ ಕೊಟ್ಬಿಟ್ಟಿದ್ದೀವಿ. ನಮಗೆ ಸಿಗೋರೆಲ್ಲ ನಮ್ಮ ಮುಖ ನೋಡಿದ್ರೆ ನಮಗೆ ಮೋಸ ಮಾಡಬೇಕು, ನಮಗೆ ದ್ರೋಹ ಮಾಡಬೇಕು, ನಮಗೆ ಹಿಂದೆಗಡೆ ಕೆಟ್ಟದ್ದು ಬಯಸಬೇಕು ಅನ್ನೋರೇ ಸಿಗ್ತಾರೋ ಏನೋ ಗೊತ್ತಿಲ್ಲ. ಬಟ್ ಕಷ್ಟಪಟ್ಟಿರೋ ದುಡ್ಡು ಎಲ್ಲೂ ಹೋಗಲ್ಲ. 1 ರೂಪಾಯಿಗೂ ಬೇವ್ರನ್ನ ರಕ್ತ ಥರ ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡು ಅದು ಎಲ್ಲೂ ಹೋಗಲ್ಲ. ನಾವು ನಂಬಿರೋ ದೇವ್ರು ಕಾಪಾಡ್ತಾನೆ ಅಂತಾರೆ ಸತೀಶು. ಇಷ್ಟೆಲ್ಲ ಪೂಜೆ ಮಾಡ್ತೀನಿ, ಇಷ್ಟೆಲ್ಲ ಹಸ್ಕೊಂಡು ವಾರಗಳು ಮಾಡ್ತೀನಿ. ಬಟ್ ಆ ದೇವರು ಭಗವಂತ ಇಂಥವ್ರನ್ನೆಲ್ಲ ಇನ್ನೂ ಚೆನ್ನಾಗೇ ಇಟ್ಟಿದ್ದಾನೆ. ಬಟ್ ಆದರೆ ನಾನು ಕೇಳ್ಕೊಳ್ಳೋದು ನೋಡಿ, ಅಮ್ಮ ಅಂತ ಪ್ರೀತಿಯಿಂದ ಮಾತಾಡಿಸ್ತೀನಿ. ಬಂದ ತಕ್ಷಣ ನಮ್ಮ ಮನೇಲಿರೋ ಅಂಬ್ಲಿನೋ ತುಂಬೆ ಸೊಪ್ಪೋ ಏನಿರುತ್ತೆ ಅದನ್ನು ಬನ್ನಿ ತಿಂಡಿ ತಿನ್ನಿ ಅಂತ ಕರಿತೀನಿ. ಬಿಸಿ ಬಿಸಿ ಕಾಫಿ ಮಾಡಿ ಕೊಡ್ತೀನಿ. ನಮ್ಮಂಥವ್ರಿಗೆ ಇವ್ರಿಗೆ ಮೋಸ ಮಾಡೋಕ್ಕೆ ಹೆಂಗಾದರೂ ಮನಸ್ಸು ಬರುತ್ತೋ ಏನೋ ಗೊತ್ತಿಲ್ಲ. ನಮಗೆ
ಅದು ತಾಗೋದೇ ಇದೆ, ಕಂಪ್ಲೇಂಟ್ ಇದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅಂತ ಗೊತ್ತಿದ್ದಿದ್ರೆ ನಾವೇನಾದರೂ ದುಡ್ಡು ಕೊಡ್ತಿದ್ವಾ? ಎಲ್ಲ ಒಂದಾಮೇಲೆ ಒಂದು ನಮಗೆ ಬರೀ ನೋವು, ಸಂಕಟ, ಹಿಂಸೆ, ನಮ್ಮ ಲೈಫ್ ಫುಲ್ಲು ಇದೇ ಆಗಿದೆ. ಬಟ್ ಯಾವುದಕ್ಕೂ ಎದೆ ಗುಂದೋದೂ ಇಲ್ಲ. ಆಗಿದ್ದಾಗಲಿ ಏನೇ ಬಂದರೂ ಲೈಫಲ್ಲಿ ಅನುಭವಿಸ್ಬಿಟ್ಟು ಡ್ರ್ಯಾಗನ್ ಥರ ಎದ್ದು ವಾಪಸ್ ಬರಬೇಕು. ಕಷ್ಟಪಟ್ಟಿರೋ ದುಡ್ಡು ಎಲ್ಲೂ ಹೋಗಲ್ಲ ಗೊತ್ತು. ಮೋಸ ಮಾಡಿದವರೇ ಚೆನ್ನಾಗಿರೋದು ಇವತ್ತಿನ ಕಾಲದಲ್ಲಿ. ನಿಯತ್ತು ನ್ಯಾಯ ನೀತಿ ಅಂದ್ಕೊಂಡು ಹೋದವರು ನಾವು ಹಿಂಗೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ನಮ್ಮ ಕಷ್ಟ ಭಗವಂತಂಗೆ ಗೊತ್ತು. ಇದು ಸಂಜೆ ಹೂ ತರೋಣ ಅಂತ ಸಿಟಿಗೆ ಬಂದಿದ್ವಿ. ಸೊ ತುಂಬ ರಶ್ ಇತ್ತು. ಮಾರ್ಕೆಟಲ್ಲಿ ಮಳೆ ಹುಯ್ದು ತುಂಬ ಒಂಥರ ಕಿಚಿಪಿಚಿ ಆಗಿತ್ತು. ಹೂ ತಗೊಂಡು ಸ್ವಲ್ಪ ಇಲ್ಲಿ ಮಸಾಲೆ ಕೊಡ್ತಾರೆ, ಅಂದರೆ ಸಮೋಸ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟ್ ರೋಡಲ್ಲಿ. ಯಾರಿಗಾದ್ರೂ ತಿಂದಿದ್ರೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ಸ್ವಲ್ಪ ತುಳಸಿ ಎಲ್ಲ ಬೇಕಿತ್ತು, ವೀಳ್ಯದೆಲೆ, ತುಳಸಿ. ಮಾರ್ಕೆಟ್ ಒಳಗಡೆ ಹೊರ್ಟೋದೆ. ತುಂಬ ಕೊಚ್ಚೆ ಆಗಿತ್ತು. ಪಾಪ ಅಲ್ಲೇ ಕುತ್ಕೊಂಡೆಲ್ಲ ವ್ಯಾಪಾರ ಮಾಡ್ತಾರೆ. ಹಂಗೆ ಅಂದ್ಬಿಟ್ಟೇನು ಕಡಿಮೆಗಂತೂ ಕೊಡೋಲ್ಲ, ಅಲ್ಲೂ 1 to ಡಬಲ್ ರೇಟೇ ಹೇಳ್ತಾರೆ. ಎಲ್ಲ ತೊಗೊಂಡು ತುಳಸಿ ತೊಗೊಂಡೆ, ಬಾಳೆಹಣ್ಣು ತೊಗೊಂಡೆ. ನಾಳೆ ಬೆಳಗ್ಗೆ ಪೂಜೆಗೆ ಮಾರ್ಕೆಟಿಂದನೇ ತರೋದು. ಈ 120 ರೂಪಾಯಿ ಹೇಳ್ತಾರೆ ಮಾರು, ಕಮ್ಮಿನೇ ಆಗಲಿಲ್ಲ. ಅರಸು ರೋಡಲ್ಲಿ ಬರ್ತಾಯಿದ್ದೀವಿ. ಈ ಅರಸು ರೋಡಲ್ಲಿ ಬರೋಕ್ಕೆ ನಂಗೊಂಥರ ಖುಷಿ, ಒಂಥರ ಮನಸ್ಸಿಗೆ ಸಮಾಧಾನ. ಬಿಕಾಸ್ ಸುತ್ತ ಬೆಳಕಿರುತ್ತೆ, ನಮ್ಮ ಲೈಫಲ್ಲೂ ಬೆಳಕು ಬರುತ್ತೆ. ಕತ್ಲೆ ಹೋಗಿ ಬೆಳಕು ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ನಾನು ಎಷ್ಟು ನೋವು ಅನುಭವಿಸ್ತಾ ಇದ್ದೀನಿ, ಹಿಂಸೆ ಅನುಭವಿಸ್ತಾ ಇದ್ದೀನಿ, ಅದು ನನಗೆ ಮಾತ್ರನೇ ಗೊತ್ತು. ಸೊ ಅಪ್ಪ ಕೂಡ ಬಂದಿದ್ದರು. ಅಪ್ಪ ನೈಟೇ ಬಂದು ಮಲಗಿ ಈಗ ಅರ್ಲಿಯಿಂದ ಮಾರ್ನಿಂಗ್ ವಾಕೆಲ್ಲ ಮುಗಿಸ್ಕೊಂಡು ಬಂದು ಆಲ್ರೆಡಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಬಿಸಿಬೇಳೆ ಬಾತ್ ಮಾಡೋಣ ಅಂತ ಏನೇನು ಬೇಕೋ ತರಕಾರಿ, ಹಸಿ ಬಟಾಣಿ, ಈರುಳ್ಳಿ, ಟೊಮೆಟೊ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಪ್ಪ ಬಂದಿರೋ ಉದ್ದೇಶ ಅಮ್ಮನ ಕರ್ಕೊಂಡು ಹೋಗೋಕ್ಕೆ ಅಪ್ಪ ಬಂದಿರೋದು. ಸೊ ಈಗ ಒಂದು 3 ಮಂತ್ಸಿಂದ ಏಪ್ರಿಲ್ ಸ್ಟಾರ್ಟಿಂಗಿಂದ ಏಪ್ರಿಲ್, ಮೇ, ಜೂನ್ ಎಲ್ಲ ಅಮ್ಮನ ನೋಡ್ಕೊಂಡಿದ್ದೀನಿ 3 ಮಂತ್ಸ್ ತನಕ. ಅವರು ಕೂಡ ಎದ್ದು ಬಂದು ಕೂತಿದ್ರು. ಅವ್ರಿಗೂ ಕೂಡ ಗಂಜಿ, ಕಾಫಿ ಎಲ್ಲ ಕೊಟ್ಟೆ. ಹಾಂ ಹಾಂ ಗೀತಾಂಟಿ ಮಾಡಿದ್ಲು ನಿನ್ನೆ ಬೆಳಿಗ್ಗೆ. ಆಧಾರ್ ಕಾರ್ಡ್ ಕಳಿಸಿದ್ಯಂತಲ್ಲ, ಮೊನು ಕಳಿಸಿದ್ನಂತಲ್ಲ ಅಂದ್ಕೊಂಡು. ಅದಕ್ಕೆ ನನಗೆ ಗೊತ್ತಿಲ್ಲ, ನಾನು ಇಲ್ಲಿ ಶ್ವೇತನ ಮನೇಲಿದ್ದೀನಿ ಅಂತೇನೋ ಮಾತಾಡ್ತಾರೆ ಅವರು. ಹಾಂ ವಂಶವೃಕ್ಷ ಮಾಡಿಸ್ತಾ ಇದ್ದಾರಂತೆ ಅಂತ ಗೀತಾಂಟಿ ಅಂತೈತೆ. ಅದಕ್ಕೆ ನಾನು ಅಂದೆ ಅಮ್ಮನಿಗೆ, ವಂಶವೃಕ್ಷ ಮಾಡಿಸಿದ್ರೆ ನಿಮ್ಮ ಫ್ಯಾಮಿಲಿ ಬೇಕು, ನಿನ್ನ ಗಂಡ ನಿನ್ನ ಮಕ್ಕಳದು ಏನಕ್ಕಮ್ಮ ಅಂತ ನಾನು ಕೇಳಿ. ಹಾಂ ಹಂಗಂದಂತೆ ವೀರೇಶ್ ಮಾಮ. ವಂಶವೃಕ್ಷ ಮಾಡ್ಸಬೇಕಂತ ಕೊಡ್ರವ, ಇನ್ನೇನಕ್ಕೂ ಅಲ್ಲ ಅಂತ. ಅದಕ್ಕೆ ಹಂಗಂತ ಫೋನ್ ಮಾಡಿದ್ದು, ಫೋನ್ ಮಾಡ್ತಾ ಇರೋದು. ಇನ್ನೇನಕ್ಕೂ ಅಲ್ಲ, ಕೊಡಿ ಕಳಿಸಿ ಅಂತ ಕೇಳ್ತಿದ್ರಂತೆ. ಅದೇನು ನಾ ಕೊಡೋದಿಲ್ಲ, ನಾ ಕಳಿಸೋದಿಲ್ಲ ಅಂತಂದೆ. ನೀ ಕೊಟ್ಟ, ನೀ ಕಳಿಸ್ತಾ ಅಂತೆಲ್ಲ ಕೇಳ್ತಿದ್ರು. ಅವ್ರು ಬಂದ್ರೇ ಬರೋದು ಬಸ್ಸು ಮೈಸೂರಿಗೆ. ಅಯ್ಯೋ ಸುಮ್ಮನಿರಪ್ಪ, ನೀನು ಹೆಂಡ್ತಿ ಎಚ್ಚರಾಗವಳೆ, ಕರೋಳು ಕಿತ್ಕ ಬಂದ್ಬಿಡ್ತದ. ಆಮೇಲೆ ಅವಳೇನು ಮಾಡಿದ್ಲು ನಿನಗೆ ಅಂತ ಶುರು ಮಾಡ್ತಾಳೆ. ಕೈ ಹಿಡ್ಕೊಂಡು 2 ಹೆಜ್ಜೆ ಹಾಕಿಸ್ಬಿಟ್ಟು ನಮ್ಮ ಅಣ್ಣ ನಮ್ಮತ್ತಿಗೆ ಇಡೀ ಊರು ಸುತ್ತ ಹಬ್ಬಸ್ಕೊ ಬಂದವರೇನೋ ಕೈ ಹಿಡ್ಕೊಂಡು ನಡೆಸ್ತೋ, ನಾವು ಎತ್ತು ನಿಲ್ಲಿಸ್ತೋ ಆಸ್ಪತ್ರೆಯಲ್ಲಿ.
ಹೋಗಿ ಸೈಡಲ್ಲಿ ಮಾಡು ನಿಂತ್ಕೊಂಡು ನೀಟಾಗಿ. ಇಲ್ಲಿ ಒಂದು ಹೇಳ್ತೀನಿ, ತಿಳ್ಕೊ ಬುದ್ಧಿನ. ಯಾವ ಸಂಬಂಧಿಕರು ಯಾರೋ ಆಯ್ತಾರೆ, ಯಾರೋ ಬರ್ತಾರೆ, ಅವೆಲ್ಲ ಯಾರು ಆಗಲ್ಲ. ನೀನು ಇಷ್ಟು ವರ್ಷ ಮಾಡಿದ್ಯಲ್ಲ ಅಷ್ಟೇ ಸಾಕು. ಇನ್ಮೇಲಾರು ನೀನು ನಿನ್ನ ಫ್ಯಾಮಿಲಿ, ನಿನ್ನ ಹೆಂಡತಿ, ನಿನ್ನ ಆರೋಗ್ಯ, ನಿನ್ನ ಹೆಂಡತಿ ಆರೋಗ್ಯ ನೋಡ್ಕೊ. ನಮ್ಗಳ ಬಗ್ಗೆನೂ ತಲೆ ಕೆಡಿಸ್ಕೊಬೇಡ ಶಿವಣ್ಣ. ಯಾರಿಗ್ಯಾರೋ ಆಗಲ್ಲ. ಏನು ಹೇಳೋ? ನಿನ್ನ ಕೆಲಸ ನೀ ಮಾಡು, ಮಿಕ್ತವೇನು ಮಾಡಬೇಡ ನೀನು. ಹಿಂಗೆ ಮಾಡೋದು ಯೋಗನ. ಎಷ್ಟು ಎಕರೆ? ಇವನಿಗೆ ಎಷ್ಟು ಎಕರೆ? ಎಲ್ಲ ಒಬ್ಬನಿಗೆ ಕೊಟ್ಬಿಟ್ಟಾರೆ. ಹಾಂ, ಯಾರಿಗೆ? ಸೊ ಇಲ್ಲಿ ನಾನು ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ. ನಾನು ನನ್ನಪ್ಪ ಜನ್ರಲಾಗಿ ಟಾಕ್ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಹಣ ಆಸ್ತಿ ಇದ್ದರೆ ಬಿದಿಲೋಗ ನಾಯಿ ಕೂಡ ನಮ್ಮನ್ನು ಮಾತಾಡ್ಸುತ್ತೆ, ಬೆಲೆ ಗೌರವ ಕೊಡುತ್ತೆ. ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಯಾರೂ ನಮ್ಮನ್ನು ತಿರ್ಕೊಂಡು ನೋಡಲ್ಲ. ಅದು ನಾವು ಹುಟ್ಟಿಸಿರೋ ಮಕ್ಕಳೇ ಆಗಲಿ, ಅಥವಾ ನಮ್ಮ ಸಂಬಂಧಿಕರೇ ಆಗಲಿ, ಅಥವಾ ನಮ್ಮ ಅಣ್ಣ ತಮ್ಮನೇ ಆಗಲಿ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇರೋ ಮಾತು. ಬೌಲ್ ಫುಲ್ಲು ಡ್ರೈ ಫ್ರೂಟ್ಸ್ ಹಾಕೊಂಡು ಯೋಗ ಮಾಡ್ತೀನಿ. ನೀನು ಕೂತಿದೀಯಾ? ಸುಸ್ತಾಗೋಯ್ತು ಯೋಗ ಮಾಡಿ. ಯಾವ್ದು ಮಾಡಿದ್ಲಲ್ಲ ಅದೇ ಯೋಗ. ಅವಳು ಯೋಗ ನಾನು ಮಾತತ್ರ ಮ್ಯಾಟ್ ಹಿಡ್ಕ ಕುತ್ಕೊಬಿಡ್ತಾಳೆ ಬೆಳಗ್ಗೆ. ನಾನು ಯೋಗ ಮಾಡ್ತಾಯಿದ್ದೀನಿ. ಯಾರೋ ನೋಡಿದ್ರು, ಅಯ್ಯೋ ಪಾಪ ಮಗು ಬೆಳಗ್ಗೆಯಿಂದ ಯೋಗ ಮಾಡ್ತಾಯಿತ್ತೆ ಕಣ್ರೋ ಅನ್ಬೇಕೋ ಕಾಣ್ದೋರು. ಇವಳು ಯೋಗ ನೋಡ್ತಾ ಇದ್ದೀರ ಏನು ಮಾಡ್ತಾವಳೆ ಅಂತ ಬೆಳಗ್ಗೆಯಿಂದ. ಏನು ಹೇಳು ಅಮ್ಮನಿಗೆ ಅದೇನು ಹೇಳು. ಇದ್ಯಾವ ಸ್ಟೈಲ್ ಯೋಗ ಇದು? ಫೋನಲ್ಲಿ ತೋರಿಸಿದ ಯೋಗ ಇದು ಹಿಂಗೆ ಕೈ ಅಳ್ಳಾಡ್ಸೋದು. ನಾನು ನಿನ್ಗೆ ಈ ಥರ ಹೇಳ್ಕೊಟ್ಟಿಲ್ವಲ್ಲ. ಇದು ಭಗವಂತ ಎಲ್ಲಿದೆಯಪ್ಪ, ಕಾಪಾಡು ತಂದೆ ನನ್ನನ್ನು. ಹಾಂ, ಸೊ ಅಮ್ಮ ಕೂಡ ಎದ್ದು ಬಂದರು. ಏನು ಅಷ್ಟೊತ್ತಿಂದ ಹಂಗೆ ಮಾತಾಡ್ತಾ ಇದ್ದೀರಲ್ಲ, ಹಂಗೆ ಹಿಂಗೆ ಅಂತ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಮ್ಮನ ಬುದ್ಧಿ ಗೊತ್ತಲ್ಲ, ಕಸ ಗುಡಿಸ್ತೀನಿ ಅನ್ಕೊಂಬಂದವ್ರೆ. ಬಿಡಿ, ನಾವು ಚಾರು ಕಸ ಗುಡಿಸ್ತಾಳೆ, ನೀವು ಹೋಗಿ ಸ್ನಾನಕ್ಕೆ ಅಂತ ಹೇಳ್ತಾ ಇದ್ದೀನಿ. ಅಪ್ಪ ಅಮ್ಮಂದು ಒಂದು ಕ್ಯೂಟ್ ಕಾನ್ವರ್ಸೇಷನ್, ಕ್ಯೂಟ್ ಫೈಟ್ ಕೂಡ ಅರ್ಲಿಂದ ಮಾರ್ನಿಂಗ್ ನಡೀತವೆ. ಸೊ ಅದನ್ನೆಲ್ಲ ಮ್ಯೂಟ್ ಮಾಡಿದೆ. ಇದು ವಿಕಾಸ್ ವಿಡಿಯೋ ಮಾಡ್ತಾ ಇರೋದು. ಸೊ ಒಂದು ಕಡೆ ಖುಷಿ, ಒಂದು ಕಡೆ ಬೇಜಾರು. ಏನಕ್ಕಪ್ಪ ಖುಷಿ ಅಂದರೆ ಅಮ್ಮ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ, ಚೆನ್ನಾಗಾಗಿದ್ದಾರೆ, ಓಡಾಡ್ತಾರೆ ಅಂತೆಲ್ಲ ಖುಷಿ. ಆದರೆ ಈಗ ಅಮ್ಮ ಊರಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದಾರೆ ಅನ್ನೋದು ಒಂದು ಕಡೆ ಬೇಜಾರು. ಸೊ ಅಪ್ಪ ಮುಡಿ ಹರಕೆ ಇದೆ, ದೇವಸ್ಥಾನಕ್ಕೆ ಹೋಗ್ಬೇಕಂತೆ ಅಮ್ಮನ ಕರ್ಕೊಂಡು. ಹಾಗಾಗಿ ಅಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ. ನಾನು ಸ್ವಲ್ಪ ಎಲ್ಲ ಬೇಗ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಸೊ ಹೂವು ಎಲ್ಲ ದಾಸವಾಳ ಹೂವೆಲ್ಲ ಸೈಡ್ಗೆ ಎತ್ತಿಡ್ತಾ ಇದ್ದೆ. ಅಮ್ಮ ಮನೆ ಒಳಗಡೆನೆ ಮೇಲ್ಗಡೆ ಎಲ್ಲ ವಾಕಿಂಗ್ ಮಾಡ್ತಾರೆ. ಈಚೆ ಕಡೆ ಎಲ್ಲ ಸ್ವಲ್ಪ ಥಂಡಿ ಅಲ್ವಾ, ಹಾಗಾಗಿ ಕಳಿಸಲ್ಲ. ಮನೆ ಒಳಗಡೆನೇ ವಾಕಿಂಗ್ ಮಾಡ್ತಾರೆ. ಅಪ್ಪ ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಾ ಕೂತಿತ್ತು. ಇದೆಲ್ಲ ನನ್ನ ಮಗ ಕಿತಾಪತಿ, ನನ್ನ ಮಗ ವಿಡಿಯೋ ಮಾಡಿರೋದು. ಫೋನ್ ಇಟ್ಬಿಟ್ಟು ಮಾಡಿದ್ದಾನೆ. You will not talk with me, Mom. You want video from me, over from me, and all from me. How you will brought? You want to talk with me? Okay. Oh, is it? I see. You will not talk with me. Mauna Charane, Shvetama. Ayyo, Mama. ಅಯ್ಯೋ ಮಮ್ಮ, ಮೌನ ಕರಣೆ ಅಮ್ಮ. ಹೂವನು ನನ್ನ ಕೈಲೇ ತರಿಸ್ಬೇಕು, ಹಾಲು ನನ್ನ ಕೈಲೇ ತರಿಸ್ಬೇಕು. ಇನ್ಮೇಲೆ ಏನು ತರಿಸ್ತೀಯ?
ಕಸ ನಾವೇ ಹಾಕ್ಬೇಕು ದಿಂಗ್ ಹಾಕಿಸ್ತೀಯ ಗಿಡ್ ಇವಾಗ ನೀನು ಸೈಡ್ ಬಿಡೋಣಕ್ಕೂ ಬಾಯಿ ಬಿಡ್ಲೇಬೇಕು. ಏನಕ್ಕೆ ಈಗ ಅವ್ನು ನಿನ್ಗೆ ಅವ್ನು ತಿಂತಾನೆ ಬಾ ನೀನು ತಿನ್ನು ಬಾ. ಅಜ್ಜಿನೇ ಬಾಚ್ಬೇಕಾ ನಿಂಗೆ? ನಾನು ಬಾಚ್ಕೊಡ್ತೀನಿ ಸಿಕ್ಕೊಡಿ ನೀನು. ಸೊ ಅವರು 8 ಗಂಟೆ ಅಷ್ಟರಲ್ಲಿ ಅವ್ರ ವ್ಯಾನ್ ಬರೋಷ್ಟರಲ್ಲಿ ಅಮ್ಮ ಸ್ನಾನ ಮಾಡಿದ್ರು. ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ. ನಾನು ಬಾಮ್ಮ ತಿಂಡಿ ತಿನ್ನು ಅಂತ ಕರೀತಾ ಇದ್ದೀನಿ. ಅಪ್ಪ ಏನಕ್ಕೆ? ಓ ಬೇಬಿ, ಓ ಎದ್ದೇಳಿ ಬಾ. ಇನ್ನು ಸ್ವಲ್ಪ ಬಾದಾಮಿ ತಿನ್ಲಿ, ಬಾದಾಮಿ ಇನ್ನು ಸ್ವಲ್ಪ ತಿನ್ಲಿ. ಎಳ್ನೀರು ಯಾವ ಟಬ್ಬು? ಕೆಳಗಡೆ ಹೋಗಿ ಹಾಕು. ಮಲಿ ತನಕ ಅಮ್ಮ ಅಮ್ಮ ಬಾಯ್ ಅಮ್ಮ ಅಮ್ಮ ಬಾಯ್ ಅಮ್ಮ ಬಾಯ್ ಅಮ್ಮ ಅಮ್ಮ ಬಾಯ್ ಅಮ್ಮ. ಅಪ್ಪ ಜಾಸ್ತಿ ಆಗ್ಬಿಡ್ತು. ತಿಂಡಿ ಜಾಸ್ತಿ ಆಯ್ತಾ? ಬಿಸಿ ಬಿಸಿ ನಾನೇನು ತಿಂದಿಲ್ಲ ಅದಕ್ಕೆ. ಓ ಬೇಬಿ ನಡಿಯಪ್ಪ. ಆಯ್ತು ಬೇಬಿ. ಎಲ್ಲ ಕೋಟೆಗೆ ಏಯ್ ನಾಟ್ ಬೇಬಿ, ಸನ್ನಿ ಸನ್ನಿ ಬಾಯ್ ಸನ್ನಿ. ಬಾಯ್. ಅದು ಕತ್ತೆ ಹೀಟಿಗೆ ಬಂದಾಗ ಹಿಂಗೆ ಆಡೋದು ಕಣೋ ಕತ್ತೆ. ಸಣ್ಣ ಮಾಡ್ಕೊ ಅಜ್ಜಿ ತಾತಂಗೆ. ಅಜ್ಜಿ ಹೊಟ್ಟೆ ಸಣ್ಣ ಮಾಡ್ಕೊಳೋ. ಕಣಮ್ಮ ವಿಡಿಯೋ ಮಾಡೋದೇ ಕೆಲಸ. ಕಣಪ್ಪ ಸಣ್ಣ ಮಾಡ್ಕೊ. ಕಣ ಸಪ್ರೇಟ್ ಹೇಳ್ಬೇಕಾ? 8 ಗಂಟೆಗೆ ನಿಂಗೆ ವ್ಯಾನ್ ಬತ್ತೈತಾ ಚಾರ್ವಿ? ಹಾಂ ಬಸ್ ಹೋಗ್ಲಿ ಅಂತಾನೆ ಹಿಂಗೆ ಆಡ್ತಾ ಇದೀಯ ನೀನು? ನಮ್ಮ ಮನೇಲಿ ಜಿಡಿ ಮಳೆ ನಿಂತಂಗೆ ಆಗುತ್ತೆ. ಮಳೆ ಉಯ್ದು ನಿಂತಂಗೆ. ಅವರಿಬ್ಬರು ಹೋದ್ಮೇಲೆ ಈಗ ಅಪ್ಪನಿಗೆ ಅಮ್ಮನಿಗೆ ತಿಂಡಿ ಕೊಡ್ತಾಯಿದ್ದೀನಿ. ಖಾರ ಬೂಂದಿ ತರಿಸಿ ಬಿಸಿಬೇಳೆ ಬಾತ್ ಜೊತೆ. ಅದು ಆರ್ತಾ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ. ಬಿಕಾಸ್ ಸ್ವಲ್ಪ ನೀರು ಕಮ್ಮಿ ಹಾಕ್ಬಿಟ್ಟಿದ್ದೀನಿ. ಇನ್ನು 1 ಗ್ಲಾಸಷ್ಟು ನೀರು ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ನಾನು ಬೇಗ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅವರು ನ್ಯೂಸ್ ನೋಡ್ಕೊಂಡು ಆರಾಮಾಗಿ ತಿಂತಾಯಿದ್ದಾರೆ. ಇವಾಗ ಅಂತಾಯಿದ್ರು ಮನೆ ಬಿಕ್ಕೋ ಅಂತ ಇದೆ, ಮನೆ ಬಿಕ್ಕೋ ಅಂತ ಇದೆ. ನಂದು ಎಲ್ಲ ಕೆಲಸ ಮುಗ್ದಿತ್ತು. ಪೂಜೆ ಒಂದು ಮಾಡಬೇಕಾಗಿತ್ತು. ಸ್ನಾನ ಕೂಡ ಆಗಿತ್ತು ನಂದು. ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ. ಬಡ್ಕತಾ ಇದ್ದೀನಿ. ಬಾ ತಿಂಡಿ ತಿನ್ ಬಾ. ಸ್ನಾನ ಮಾಡ್ದಾ? ಆ ಕಸದವ್ರು ಬಂದಾಗ ನಾನು ಎಷ್ಟೊತ್ತಿ ಕರೆದೆ ನಿನ್ನ? 700 ರೂಪಾಯಿ ಇಸ್ಕೊತಾನೆ. ಹೆಂಗ್ ಸುರಿದ್ಬಿಟ್ಟು ಮನೆ ಬಾಗ್ಲಲ್ಲೆಲ್ಲ ಕಸ ಹೋಗೋಣ. ನೀವ್ ಹೇಳ್ಬೇಕು. ಕೈ ಹಾಕೊಂಡ್ ಗೋರಿ ಕೊಡಿ ಬನ್ನಿ ಅಂತಾನಲ್ಲ ನನ್ನ ಅವನು. ಹಾಕೊಡ್ಲ ನಿಂಗೆ ತಿಂಡಿ? ಬಾ ಅಮ್ಮ ತಗೋ ಬಾ ನೀ. ತಿನ್ಕೊಬಿಡು ಬೇಗ. ಅವ್ರನ್ನ ಅಲ್ಲಿ ಗಂಟ ಪೆಟ್ರೋಲ್ ಬಂಕ್ ತನಕ ಬಸ್ ಸ್ಟ್ಯಾಂಡ್ ತನಕ ಬಿಟ್ಕೊಡುವೆ ಅಪ್ಪ ಅಮ್ಮನ. ಹಾಂ ಸರಿ ಆಯ್ತಾ? ಸ್ವಲ್ಪ ಗಟ್ಟಿ ಆಯ್ತು. ಟೇಸ್ಟ್ ಕುಕ್ಕರಲ್ಲಿ ಮಾಡಿದ್ರೆ ಹಂಗೇನೆ. ಗಂಡ್ಮೆಣ್ಸಿಕಾಯಿ ನೀವೇ ತಿನ್ಬಿಟ್ಟು ಅದ್ಬಿಟ್ಟು ಬಿಸಾಕುವೆ ಅಂತ ವಿಡಿಯೋ ಮಾಡಿದ್ಲು. ಸಕ್ಕತ್ತಾಗಿ ಅವಳು ಗೀತಾ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ಲು. ಮಂಡ್ಯದವಳು ಹುಡುಗಿ ಚೆನ್ನಾಗಿ ಮಾತಾಡಿದ್ಲು. ನಂಗೆ ಸಖತ್ ಇಷ್ಟ ಆಯಿತು. ಟೇಸ್ಟ್ ಸರಿ ಇಲ್ವಾ? ಟೇಸ್ಟ್ ಚೆನ್ನಾಗಿತ್ತು. ಒಂಚೂರು ತೆಳು ಆಗಬೇಕಾಯಿತು. ಅದು ಕುಕ್ಕರಲ್ಲಿ ಮಾಡಿದ್ರೆ ಪೊಂಗಲ್ಲು ಹಂಗೆ ಆಗುತ್ತೆ. ನಾನು ಕೂಡ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆ ಅಲಂಕಾರ ಎಲ್ಲ ಮುಗಿಸ್ಕೊಂಡು, ಇವತ್ತು ರಾಯರ ವಾರ ಆಗಿರೋದ್ರಿಂದ ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ಸೊ ಇವತ್ತು ಗುರುವಾರ ಅಂತ ಹೇಳಿದೆ. ನಾನು 2 ಡೇಸ್ ವ್ಲಾಗ್ನ ಮರ್ಚ್ ಮಾಡಿ 1 ವ್ಲಾಗ್ ಹಾಕ್ತಾಯಿದ್ದೀನಿ. ಬಿಕಾಸ್ ನಂಗೆ ಟೈಮ್ ಇರಲ್ಲ ಎಡಿಟ್ ಮಾಡೋಕ್ಕೆ. ಬಟ್ ಆದರೂ ಫ್ರೀ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಗುರುವೇ
ಶರಣಂ ಗುರು ರಾಘವೇಂದ್ರಾಯ ನಮೋ ನಮಃ. ಪ್ರಿಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಭ್ಯೋ ನಮಃ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ ಗುರು ರಾಘವೇಂದ್ರ 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 ನಮೋ. ಗುರು ರಾಘವೇಂದ್ರ 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 ನಮೋ. ಕಾಯ ಗುರುರಾಯ ಬಿಡದೆ ನನ್ನ ಕೈಯ, ಕಾಯ ಗುರುರಾಯ ಬಿಡದೆ ನನ್ನ ಕೈಯ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ. ಗುರು ರಾಘವೇಂದ್ರ 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 ನಮೋ. ತುಂಬ ಮನಸ್ಸಿಗೆ ಭಾರ ಆಗ್ತಿತ್ತು, ತುಂಬ ಆ್ಯಕ್ಚುಲಿ ಅಳು ಬರ್ತಿತ್ತು. ಯಾಕಂದರೆ 3 ಮಂತ್ಸಿಂದ ಅಮ್ಮನ ಅಷ್ಟು ಕೇರಾಗಿ ನೋಡಿಕೊಂಡೆ. ಈಗ ಊರಿಗೆ ಹೋಗ್ತಿದ್ದಾರೆ, ಅಲ್ಲೂ ನೋಡ್ಕೋತಾರೆ ಇಲ್ಲ ಅಂತಲ್ಲ, ಬಟ್ ಆದರೂ ಭಯ ಇದ್ದೇ ಇರುತ್ತಲ್ವ, ಹೆಂಗೋ ಏನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲ್ಲೆಲ್ಲ ರೆಡಿ ಮಾಡಿಸಿ ಕಳ್ಸೋಣ ಅಂತಿದ್ದೆ. ಬಟ್ ಕಾರಣಾಂತರಗಳಿಂದ ಅವರು ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಹರಕೆ ತೀರಿಸ್ಬೇಕಂತೆ. ಜೊತೆಗೆ ನಮ್ಮದು ಒಂದು ಪ್ಲ್ಯಾನ್ ಇದೆ, ಸೊ ಅದನ್ನು ಕೂಡ ಮಾಡಬೇಕು. ಹಾಗಾಗಿ ಅಲ್ಲಿಂದ ಸ್ವಲ್ಪ ಫ್ರೂಟ್ ಸ್ಟಾಲ್ಗೆ ಬಂದೆ. ಬಿಕಾಸ್ ಡ್ರ್ಯಾಗನ್ ಫ್ರೂಟು, ಆಸ್ಟ್ರೇಲಿಯನ್ ಗ್ರೇಪ್ಸು ಈ ಥರದ್ದೆಲ್ಲ ಅಲ್ಲಿ ಸಿಕ್ಕಲ್ಲ, ಸೊ ತೆಕ್ಕೊಡೋಣ ಅಮ್ಮಂಗೆ ಅಂತ. ಅಂದರೆ ಹುಳಿ ಇದೆಯಾ ಸೀನಾ? ಸಾಕು ಕೊಡಿ ಅಷ್ಟೇ. ಈ ಕಡೆ ಸರ್. ಹಾಂ ಸಾಕು ಕೊಡಿ ಅಷ್ಟು, ಇಟ್ಕೊಳಕ್ಕಾಗಲ್ವಲ್ಲ. ಹಾಕೊಡ್ಲ ರೀ ಸ್ವಲ್ಪ? ಯಾಕೆ ಎಲ್ಲೋಯ್ತು? ಅಲ್ಲೋಟೋದ್ರ? ಇದನ್ನ ತಗೊಂಡೋಗಿ ಈಚೆ ಇಡು ಅಂದೆ ಕಾಫಿ ಎಲ್ಲ. ಅಮ್ಮ ಎಲ್ಲಿ? ತಗೋ, ತಿಂಡಿ ತಿಂದು ಎಷ್ಟೊತ್ತಾಯ್ತು? ಅಮ್ಮ ಎಲ್ಲೋಯ್ತು? ಅಮ್ಮ ಅಮ್ಮ ಈಗ ಇನ್ನೊಂದ್ಸಲಿ ನಾನು ಬಟ್ಟೆ ಒಗಿಬೇಕು. ತಗೋ. ಹಾಂ ತಗೋ ಕುಂಕುಮ. ಯಾವ್ದು ತಗೋತಾ ಇದ್ದಿ? ತಗೋ ಇಡಿ, ಹೂವು ಮುಡ್ಕೊ. ಎಲ್ಲಿ ಕುತ್ಕೋ, ತಗೋ. ಓ ಕುಂಕುಮ ಯಾಕೆ ಅಂತಾರ? ಹಾಂ ಎಲ್ಲಿಟ್ಟಿದ್ಯಾ? ಅದು ಇನ್ನೊಂದು ನಿಂದು ಹ್ಯಾಂಡ್ ಬ್ಯಾಗು, ಬ್ಲೂ ನೀಲಿ ಕಲರ್ದು. ಆಯಿತು, ಬಾ ಮುಂದಕ್ಕೆ.
ಫೋನ್ ಆಫ್ ಮಾಡು. ನಾನೇ ಹೇಳ್ತಾ ಇಲ್ಲ ಇವ್ರು ಹೇಳ್ತಾ ನಾಷ್ಟ ಮಾಡು ಆರ್ಡರ್ ಮಾಡಿ ನಾನು ಆಮೇಲೆ ಯಾಕೆ ಕಣೆ ಎಲ್ಲ ಕಚ್ಕೊಂಡ್ತಾವಳೆ ಅಂತ. ಇದೇ ಎತ್ಕೊ ನೀನೇನು ಇಟ್ಕತ್ತೀಯ? ಆ ಹೆಂಗ್ಸಿಲ್ಲ ಅವೆಲ್ಲ ತಗೊಂಡಿದ್ಯಾ? ಅದೆಲ್ಲ ಒಂದು ಕಿಟ್ಕೋಬೇಕು. ನಾನು ಇದ್ದಿದ್ನಲ್ಲ ಅದೇ ಇದ್ರೊಳಗೆ ಹಾಕಿದ್ಯಾ? ನಾನು ಯಾಕೆ ಬಂದ್ರೇನು 12 ಗಂಟೆ. ಫೋನ್ ಮಾಡ. ಹಾಂ ಆಯಿತು. ಫೋನ್ ಮಾಡು. ಹಾಂ ಕಳಿಸಿ ನೋಡಿ ಬಂದು ಆಗೈತೆ ಜೋಪಾನ ಹೇಳಿದ್ದೀನಿ. ಆಯ್ತು ನೋಡಿದ್ರೆ ಮನಸ್ಸಿಲ್ದಾರೋ ಮನಸ್ಸಿಂದ ನನಗೆ ಇಷ್ಟು ಬೇಗ ಅಮ್ಮನ್ನ ಕಳ್ಸೋಕ್ಕೋ ಮನಸ್ಸಿರಲಿಲ್ಲ, ಇಲ್ಲೇ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡ್ತೀರಾ, ಅವ್ರ ಮನೆಗೆ ಅವ್ರು ಹೋಗಲೇಬೇಕು. ಸೊ ಕರ್ಕೊಂಡೋಗಿ ನಮ್ಮ ಡ್ರೈವರ್ಗೆ ಬಿಡು ಒಂದಿದೆ. ಅವ್ನು ಅರ್ಜೆಂಟ್ ಕಾರ್ ಸರ್ವಿಸಿಗೆ ತೊಗೊಂಡೋಗ್ಬೇಕಾಗಿತ್ತು, ಅದಕ್ಕಾಗಿ ಟಾಟಾ ಎ ಸಿನ ಹೊರಟುಬಿಟ್ಟಿದ್ದ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ನನಗಂತೂ ಅಳುನೇ ನಿಲ್ತಾ ಇಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅವರು ದೇವಸ್ಥಾನದ ಹರಕೆ ಪೂಜೆ ಎಲ್ಲ ಇಟ್ಕೊಂಡಿದ್ದಾರೆ, ಹಾಗಾಗಿ ಅವರು ಹೊರಟರು. ಸೊ ಮನಸ್ಸು ಭಾರ ಆಗ್ತಾಯಿದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ದಯವಿಟ್ಟು ಸಿಂಪತಿಗೋಸ್ಕರ ಅಲ್ಲ, ಇರೋದನ್ನು ಇದ್ದಾಗೆ ಆ್ಯಸ್ ಇಟ್ ಈಸ್ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲರಿಗೂ ತಾಯಿ ಇರೋ ತನಕನೇ ತವರು ಅಂತಾರೆ. ನನಗಂತೂ ಅಕ್ಕ ತಂಗಿ ಯಾರೂ ಇಲ್ಲ, ಅದು ನಿಮಗೂ ಗೊತ್ತು. ಸೊ ಶಕ್ತಿ ಮೀರಿ ಅಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆ ಭಗವಂತ ಅವ್ರಿಗಿನ್ನೂ ಆರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ, ಚೆನ್ನಾಗಿರಲಿ, 106 ಕಾಲ ನಗ್ನಗ್ತಾ ಇರಲಿ ಅಂತ ಅಷ್ಟೇ ದೇವ್ರ ಹತ್ರ ಬೇಡ್ಕೊಳ್ಳೋದು. ಅಷ್ಟೇ ಗೈಸ್, ಈ ವ್ಲಾಗ್ ಇಷ್ಟೇ.